ಯೂನಿವರ್ಸ್ ಕೊನೆಗೆ ಗೂಗಲ್ ಆನ್ಸರ್ ಸ್ಪಿನ್ ಬಂತು. ಎಲ್ಲ ನನ್ನ ಯೂಟ್ಯೂಬ್ ವೀಕ್ಷಕರಿಗೆ ಧನ್ಯವಾದಗಳು. ನನ್ನ ಒಂದು ಸಾಧನೆ ಮೆಟ್ಟಲು 2ನೇ ಹಂತಕ್ಕೆ ಹೋಗಿದೆ. ದಯವಿಟ್ಟು ಹೀಗೆ ಪ್ರೋತ್ಸಾಹ ಮಾಡಿ ಅಂತ ಕೇಳ್ಕೊಳ್ತೀನಿ. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಹಾಯ್, ನಮಸ್ಕಾರ. ನಾನು ಶೀಲಾ. ನನ್ನ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಿ ಅಲ್ವಾ? ನಾನು ಚೆನ್ನಾಗಿದ್ದೀನಿ. ಇವತ್ತು ನನ್ನ ಪುಟ್ಟ ದಿನಚರಿ ಒಟ್ಟಿಗೆ ನನ್ನ ಕೆಲವು ಅನುಭವದ ಮಾತುಗಳನ್ನ ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀನಿ. ಯೂಟ್ಯೂಬ್ಗೆ ಸಂಬಂಧಪಟ್ಟಿರುವಂತಹ ಕೆಲವೊಂದು ವಿಷಯಗಳನ್ನು ನಾನು ನಿಮ್ಮೊಟ್ಟಿಗೆ ಹಂಚಿಕೊಳ್ತಾ ಇದ್ದೀನಿ. ಇಲ್ಲಿ ಬೆಳಗಿನ ತಿಂಡಿ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ನಾನು ಸ್ನಾನ, ಪೂಜೆ, ಮಧ್ಯಾಹ್ನದ ಅಡುಗೆಗೆ ರೆಡಿ ಮಾಡಿಟ್ಕೊಂಡು ಪಾತ್ರೆಗಳು ತೊಳಿತಾ ಇದ್ದೀನಿ. ಬೆಳಿಗ್ಗೆ ಪಾತ್ರೆ ಎಲ್ಲ ಹಾಗೆ ಇಟ್ಟಿದ್ದೆ. ಮಧ್ಯಾಹ್ನ ಸ್ವಲ್ಪ ಹೊರಗಡೆ ಹೋಗೋದಿತ್ತು, ಹಾಗಾಗಿ ನಾನು ಪಾತ್ರೆಗಳನ್ನೆಲ್ಲ ಒಂದು ಸೈಡ್ ಹಂಗೆ ಇಟ್ಟು ಮಧ್ಯಾಹ್ನ ಮತ್ತೆ ಹೊರಗಡೆ ಹೋಗಿ ಬಂದು ಅಡುಗೆ ಮಾಡೋದಕ್ಕೆ ಲೇಟ್ ಆಗುತ್ತೆ ಅಂಥೇಳಿ ಸಾಂಬಾರಿಗೆ ಬೇಳೆ ಎಲ್ಲ ಬೇಯಿಸಿ ಅಕ್ಕಿ ಎಲ್ಲ ನೆನೆಸಿಟ್ಬಿಟ್ಟು ಪಾತ್ರೆ ತೊಳೆದ್ರಾಯಿತು ಅಂತ ಹೇಳಿ ಪಾತ್ರೆಯಲ್ಲಿರೋ ಮುಸ್ರಿ ಎಲ್ಲ ಒಂದು ಕಡೆ ತೆಗೆದಿಟ್ಕೊಳ್ತಾ ಇದ್ದೀನಿ. ಸಿಂಕಲ್ಲಿ ಹಾಕ್ಬಿಟ್ರೆ ಸಿಂಕೆಲ್ಲ ಬ್ಲಾಕ್ ಆಗಿಬಿಡುತ್ತೆ. ಹಾಗಾಗಿ ಮುಸ್ರಿ ಮಾತ್ರ ಸಪ್ರೇಟಾಗಿ ಒಂದು ಕಡೆ ತೆಗೆದಿಟ್ಕೊಂಡು ಅದಕ್ಕಂತಲೇ ಒಂದು ಬಕೆಟ್ ಮಾಡಿಟ್ಟಿರ್ತೀನಿ, ಅದರಲ್ಲಿ ಹಾಕ್ತೀನಿ. ಮುಂಚೆ ಎಲ್ಲ ಬಾಡಿಗೆ ಮನೇಲಿದ್ವಿ, ಅವ್ರ ಮನೆಯಲ್ಲಿ ದನ ಕರು ಇದ್ದವು, ಅದಕ್ಕೆ ಕೊಡ್ತಾಯಿದ್ವಿ. ಈಗ ನಾವು ಸ್ವಂತ ಮನೆಗೆ ಬಂದಾದಮೇಲೆ ನಮ್ಮ ಮನೆ ಹತ್ರ ಯಾವ ದನ ಕರುಗಳು ಇಲ್ಲ, ನಮ್ಮವು ದನ ಕರುಗಳು ಇಲ್ಲ. ಹಾಗಾಗಿ ನಾನು ಅದನ್ನು ಚರಂಡಿಗೆ ಹೋಗಿ ಚೆಲ್ಲಿ ಬಂದಿರ್ತೀನಿ ನೈಟ್ ಟೈಮ್ ಹೋಗಿ. ಹೀಗೆ ಮುಸ್ರಿ ತಿಕ್ಕುವಾಗ ನಾನು ನಿಮಗೊಂದು ಸರಳ ಟಿಪ್ಸ್ ಹೇಳಬೇಕು ಅಂದರೆ, ಪಾತ್ರೆ ಮುಸ್ರಿ ಎಲ್ಲ ತೆಗೆದಾದ್ಮೇಲೆ ನಾವು ಚೆನ್ನಾಗಿ ಒಂದು ನೀರಿಗೆ ಸ್ವಲ್ಪ ವಿಮ್ ಲಿಕ್ವಿಡ್ನ ಹಾಕಿ ಪಾತ್ರೆಗಳ ಮೇಲೆಲ್ಲ ಮೊದಲಿಗೆ ಚಿಮುಕ್ಸ್ಬಿಡ್ಬೇಕು. ಅಂದರೆ ನೀರು ರೀತಿ ಎಲ್ಲ ಚಿಮುಕ್ಸಿದ್ರೆ ನಮಗೆ ಪಾತ್ರೆ ತಿಕ್ಕುವಾಗ ಈಸಿ ಆಗುತ್ತೆ. ಈಗ ಮಿಷಿನ್ ಬಂದಿದೆಯಲ್ಲ, ಪಾತ್ರೆ ತೊಳೆಯೋ ಮಿಷಿನ್ನು, ಅದು ಹಾಗೆ ಮಾಡೋದು. ಆ ಲಿಕ್ವಿಡ್ಡು ನೀರನ್ನೆಲ್ಲ ಅದಕ್ಕೆ ಸ್ಪ್ರೈ ಮಾಡುತ್ತೆ, ಆಮೇಲೆ ಅದು ವಾಶ್ ಮಾಡುತ್ತೆ. ನಮಗೆ ಈಸಿ ಆಗಬೇಕು ಅಂದರೆ ನಾವು ತಿಕ್ಕೋದಕ್ಕಿಂತ ಮುಂಚಿತವಾಗಿ ನಾವು ನೀರಲ್ಲಿ ವಿಮ್ ಲಿಕ್ವಿಡ್ಡು ಅಥವಾ ಸೋಪಿನ ಪುಡಿ ಅಥವಾ ನಾವು ತೊಳೆಯೋಕ್ಕೆ ಅಂತ ಇಟ್ಕೊಂಡಿರೋ ಸೋಪನ್ನ ಸ್ವಲ್ಪ ನೀರು ಜೊತೆಗೆ ಮಿಕ್ಸ್ ಮಾಡಿ ಆ ನೀರನ್ನ ಪಾತ್ರೆಗಳ ಮೇಲೆಲ್ಲ ಚಿಮುಕ್ಸಿದ್ರೆ ಆವಾಗ ನಮಗೆ ಪಾತ್ರೆ ತೊಳೆಯೋಕ್ಕೆ ತುಂಬ ಈಸಿ ಆಗುತ್ತೆ. ಜಾಸ್ತಿ ಪಾತ್ರೆಗಳು ಇದ್ದಾಗ ಸಣ್ಣ ಪುಟ್ಟ ಪಾತ್ರೆಗಳು ಅಂದರೆ ಲೋಟ, ಸಣ್ಣ ಸಣ್ಣ ಚಮಚ, ಪ್ಲೇಟ್ಸು ಈ ರೀತಿ ಇದ್ದಾಗ ನಾನು ಹೀಗೆ ಮಾಡ್ತೀನಿ. ಹಾಗೆ ಮಾಡಿದರೆ ಬೇಗ ತೊಳೆಯೋದಕ್ಕೆ ಈಸಿ ಆಗುತ್ತೆ. ಜಿಡ್ಡಿರೋಕ್ಕೆಲ್ಲ ನೀರಿಂದು ಸೋಪಿನ ಪೌಡ್ರೆಲ್ಲ ಬೀಳುತ್ತಲ್ಲ, ಹಾಗಾಗಿ ಅದೆಲ್ಲ ತೊಳೆಯೋದಕ್ಕೆ ಈಸಿ ಆಗುತ್ತೆ. ಹೀಗೆ ನಾವು ಮುಂಚೆ ಜಾಯಿಂಟ್ ಫ್ಯಾಮಿಲಿಯಲ್ಲಿದ್ದಾಗ ಎಷ್ಟೊಂದು ಪಾತ್ರೆ ಅಂದರೆ ಒಂದು 3-4 ಪುಟ್ಟಿ ಪಾತ್ರೆಗಳು ಒಂದು ಕಡೆ ಇಟ್ಕೊಂಡು ತೊಳಿತಾ ಇದ್ವಿ. 1 ಅವರು ತೊಳಿತಾ ಇದ್ವಿ. ಒಬ್ಬರು ತೊಳೆದ್ರೆ ಒಬ್ಬರು ತಿಕ್ತಿದ್ರೆ ಒಬ್ಬರು ತೊಳಿಬೇಕಿತ್ತು. ಅಷ್ಟೊಂದು ಪಾತ್ರೆಗಳೆಲ್ಲ ತೊಳಿತಾ ಇದ್ವಿ. ಈಗ ಇಷ್ಟು ಪಾತ್ರೆಗಳು ನಮಗೇನು ಬೇಜಾರು ಅನಿಸಲ್ಲ ತೊಳೆಯೋದಕ್ಕೆ. ಅದರಲ್ಲಿ ಮನೆ ಕೆಲಸ ಮಾಡೋದಕ್ಕೆ ಬೇಜಾರು ಪಟ್ಕೊಳೋದೇ ಇಲ್ಲ ನಾನು. ಯಾಕಂದರೆ ಅದೊಂದು ನಮಗೆ ದಿನನಿತ್ಯ ಕ್ಲೀನಾಗಿ ಎಲ್ಲ ನಾವು ಮಾಡ್ಕೊತ ಹೋದರೆ ನಮ್ಮ ಮನಸ್ಸಿಗೂ ಕೂಡ ಏನೋ ಒಂಥರ ನೆಮ್ಮದಿ ಅನಿಸುತ್ತೆ. ಕೆಲಸ ಹಾಗೆ ಬಿಟ್ಕೊಂಡು ಕೂತ್ಕೊಂಡು ಸುಮ್ಮನೆ ಕಾಲ ಕಳೆದ್ರೆ, ಪಾತ್ರೆ ಎಲ್ಲ ಬಿಟ್ಕೊಂಡು, ಕಸ ಗುಡಿಸೋದು ಬಿಟ್ಕೊಂಡು, ನೆಲ ಒರೆಸೋದು ಬಿಟ್ಕೊಂಡು ಕೂತ್ರೆ ಅದೇನೋ ಒಂಥರ ನಮಗೆ ಮನಸ್ಸಿಗೆ ಹಿಡಿಸೋದೇ ಇಲ್ಲ. ಈ ರೀತಿಯಾಗಿ ಪಾತ್ರೆ ತೊಳಿತಾ ನಾನು ನಿಮ್ಮ ಹತ್ರ ಒಂದೆರಡು ಮಾತುಗಳನ್ನ ಹೇಳ್ಕೊಳ್ಬೇಕು ಅಂತ ತುಂಬ ದಿನಗಳಿಂದ, ಯಾವಾಗಲಿಂದ ಅಂದರೆ ನನ್ನ ಯೂಟ್ಯೂಬು ಆ್ಯಡ್ಸನ್ಸ್ ಬಂತು ಪಿನ್ನು, ಅವತ್ತಿಲಿಂದ ನಾನು ಈ ಮಾತನ್ನ ಹೇಳ್ಕೋಬೇಕು. ಅಷ್ಟಾಗಿ ನನಗೆ ಮಾತಾಡೋಕ್ಕೆ ಬರಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಇತ್ತೀಚೆಗೆ ಕಲ್ತಿರೋದು ನಾನು. ಯಾವ ರೀತಿ ಮಾತಾಡಬೇಕು ಅಂತ ಅಂದ್ಕೊಂಡು ಇವತ್ತು ಕಾಲ ಕೂಡಿ ಬಂದಿದೆ. ನಾನು ಯಾವ ರೀತಿ ಮಾತಾಡಿದ್ರೂ ನನ್ನ ಸಹಿಸ್ಕೊಳ್ತೀರ ನನ್ನ ವೀಕ್ಷಕರು ನೀವು ಅಂತ ನಾನು ಅಂದ್ಕೊಂಡಿದ್ದೀನಿ. ಇಲ್ಲಿವರೆಗೂ ನನ್ನ ಕರ್ಕೊಂಡು ಬಂದಿದ್ದೀರಾ, ಮುಂದೆನೂ ಕರ್ಕೊಂಡು ಹೋಗ್ತೀರಾ. ನಿಮ್ಮ ಕೈಯಲ್ಲಿದೆ. ನನ್ನ ಮಾತುಗಳನ್ನ ಶುರು ಮಾಡ್ತೀನಿ. ನಾನು ಯೂಟ್ಯೂಬ್ ಶುರು ಮಾಡಿದ್ದು ಒಂದು ಏನೂ ಅದರದ ಅಲ್ಪ ಜ್ಞಾನ ಕೂಡ ಇಲ್ಲದೇ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದೆ. ಯೂಟ್ಯೂಬ್ ಚಾನಲ್ ಓಪನ್ ಮಾಡೋದಕ್ಕೆ ನನಗೆ ಮೇನ್ ಕಾರಣ ನಮ್ಮ ತಮ್ಮನ ಹೆಂಡತಿ, ಅಂದರೆ ಅನುರಾಧ ಅಂತ. ಅವಳು ಮತ್ತು ನನ್ನ ಬಾಲ್ಯ ಸ್ನೇಹಿತರು, ನನ್ನ ಸ್ಕೂಲ್ ಫ್ರೆಂಡ್ಸು, ಅದೆಲ್ಲ ಇತ್ತೀಚೆಗೆ ಕೋವಿಡ್ ಟೈಮಲ್ಲಿ ನಮ್ಮ ಸ್ಕೂಲ್ ಫ್ರೆಂಡ್ಸ್ದೆಲ್ಲ ಸೇರಿ ಒಂದು 99 SSLC ಗ್ರೂಪ್ ಅಂತ ಹೇಳಿ ಒಂದು ವಾಟ್ಸಪ್ ಗ್ರೂಪ್ ಮಾಡಿದ್ವಿ. ನಮಗೆ ಹೊಸ್ದಾಗಿ ಫ್ರೆಂಡ್ಸ್ ಎಲ್ಲ ಸಿಕ್ಕಾದ್ಮೇಲೆ ಏನಂದರೆ, ನಾವು ಪ್ರತಿಯೊಂದು ಮನೆಯಲ್ಲಿ ಮಾಡಿದ್ದು ಮಾತಾಡಿದ್ದು ಎಲ್ಲ ಫೋಟೋಸು ವೀಡಿಯೋಸು ಶೇರ್ ಮಾಡ್ಕೊಳ್ತಾ ಇದ್ವಿ ಗ್ರೂಪ್ನಲ್ಲಿ. ಯಾಕಂದರೆ ಭಾಳ ದಿನ ಮೇಲೆ ಎಲ್ಲರೂ ಸಿಕ್ಕಿದ್ರು, ತುಂಬ ವರ್ಷಗಳ ನಂತರ. ಎಲ್ಲರೂ ನಾವು ಹೈಸ್ಕೂಲ್ವರೆಗೂ ಅಷ್ಟೇ ಒಬ್ರನ್ನೊಬ್ರು ಭೇಟಿಯಾಗಿದ್ವಿ. ಆಮೇಲಿಂದ ಯಾರೂ ಸಿಕ್ಕಿರಲಿಲ್ಲ. ಅವರು ಬೇರೆಯವ್ರಿಗೆಲ್ರಿಗೂ ಸಿಕ್ಕಿದ್ದಾರೆ, ನನಗೆ ಮಾತ್ರ ಯಾರೂ ಸಿಕ್ಕಿರಲಿಲ್ಲ. ನಾನು ಯಾರಿಗೂ
ನಾನು ಭೇಟಿಯಾಗಿರಲಿಲ್ಲ, ಭೇಟಿ ಮಾಡೋಕ್ಕೆ ಪ್ರಯತ್ನನೂ ಪಟ್ಟಿರಲಿಲ್ಲ. ಹೀಗೆ ಎಲ್ಲರೂ ಸಿಕ್ಕ ಮೇಲೆ ನಾನು ಏನಾಯಿತು ಅಂದರೆ, ನಾನು ಮಾಡ್ತಿರೋ ಅಡುಗೆಗಳ್ನೆಲ್ಲದನ್ನೂ ವೀಡಿಯೋಸ್ನ ನಾನು ಗ್ರೂಪಲ್ಲಿ ಹಾಕ್ತಿದ್ದೆ, ಹಾಗೆ ನನ್ನ ವಾಟ್ಸಪ್ ಸ್ಟೇಟಸ್ಗೆ ಹಾಕ್ತಾಯಿದ್ದೆ. ಇದನ್ನೆಲ್ಲ ನೋಡಿಬಿಟ್ಟು ನನ್ನ ಬೆಸ್ಟ್ ಫ್ರೆಂಡ್ಸ್ ಒಂದು ಇಬ್ಬರು ಮೂವರು ಅವ್ರೇನು ಹೇಳ್ತಾಯಿದ್ರು ನನಗೆ, ನೀನು ವಾಟ್ಸಪ್ ಸ್ಟೇಟಸ್ ಹಾಕೋ ಬದಲು ಯೂಟ್ಯೂಬಿಗೆ ಹಾಕು, ಅರ್ನಿಂಗ್ ಬರುತ್ತಲ್ಲ ಅಂತ ಹೇಳಿದರು. ಓ, ಯೂಟ್ಯೂಬಿಗೆ ಹಾಕಿದರೆ ದುಡ್ಡು ಬರುತ್ತಾ ಅಂತ ನಾನು ನಿಜ ಅಂತ ಹೇಳಿದರು. ನಮ್ಮ ತಮ್ಮನ ಹೆಂಡ್ತಿ ಇವ್ರು ಹೇಳೋದಕ್ಕಿಂತ ಮುಂಚೆ ಅವಳು ಹೇಳಿದ್ಲು, ಆಂಟಿ ನೀವು ವಿಡಿಯೋ ಮಾಡ್ತಿರಲ್ಲ ಅದನ್ನು ಯೂಟ್ಯೂಬಿಗೆ ಬಿಡ್ಬೋದು, ಅದರಿಂದ ಅರ್ನಿಂಗ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ಲು. ನನಗೆ ಹೌದಾ ಅಂತೇಳಿ ನಾನು ಅಷ್ಟಾಗಿ ಅದನ್ನು ಒಂದು 6 ತಿಂಗಳವರೆಗೂ ಅದನ್ನು ನಾನು ಗಮನಕ್ಕೆ ತೊಗೊಳ್ಳಿಲ್ಲ. ಅವ್ರು ಹೇಳಿದ್ದು ಸುಮ್ಮನೆ ಕೇಳ್ಕೊಂಡ್ಬಿಟ್ಟೆ. ನಂತರ ನಮ್ಮ ಫ್ರೆಂಡ್ಸ್ ಎಲ್ಲರೂ ಮತ್ತೆ ಮುಖಾಮುಖಿ ಭೇಟಿಯಾದಾಗ ಕೂಡ ಅದೇ ಡಿಸ್ಕಸ್ ಮಾಡಿದರು, ಇಲ್ಲ ಯೂಟ್ಯೂಬಿಗೆ ಹಾಕ್ಬೋದು, ಸುಮ್ಮನೆ ಅರ್ನಿಂಗ್ ಬರುತ್ತೆ ಅಂತ ಹೇಳಿದರು. ಹೌದಾ ಅಂತ ನಾನು ಒಂದು ಸ್ವಲ್ಪ ದಿವಸ ಸುಮ್ಮನೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ. ನಂತರ ಒಂದು ದಿವಸ ಹಿಂಗೆ ಯುಗಾದಿ ಹಬ್ಬ 2024 ಯುಗಾದಿ ಹಬ್ಬದ ಟೈಮಲ್ಲಿ ನನಗೇನು ಅನ್ನಿಸ್ತು, ಇವತ್ತು ಒಳ್ಳೆಯ ದಿನ ಐತಿ, ಇವತ್ತು ನಾನು ಬೆಳಗ್ಗೆ ಕ್ಯಾಪ್ಚರ್ ಮಾಡಿರೋದನ್ನ ವೀಡಿಯೋನ ದೇವ್ರ ಪೂಜೆ ಮಾಡಿದ್ದು, ಬೇವಿನ ಸೊಪ್ಪು ಮಾವಿನ ಸೊಪ್ಪು ಬಾಗಿಲಿಗೆ ತೋರಣ ಕಟ್ಟಿದ್ದು, ಹಾಗೆ ಶಾವಿಗೆ ಪಾಯಸ ಬೇವು ಎಲ್ಲ ಮಾಡಿರೋ ವೀಡಿಯೋ ಮಾಡಿದ್ದೀನಿ. ಅದನ್ನು ನಾನು ಯೂಟ್ಯೂಬಿಗೆ ಹಾಕ್ಬಿಟ್ರೆ ಆಯ್ತಲ್ಲ ಅಂತ ಹೇಳಿ ನಾನು ಅದನ್ನು ಯೂಟ್ಯೂಬಿಗೆ ಹಾಕುವಾಗ ವಾಯ್ಸ್ ಅಂತೂ ಬೇಕಾ, ಅದಕ್ಕೆ ವಾಯ್ಸ್ ಕೊಡೋದು ಕೂಡ ನನಗೆ ಗೊತ್ತಿಲ್ಲ. ವೀಡಿಯೋ ಮಾತ್ರ ಎಕ್ರಂ ಬಕ್ರ ವೀಡಿಯೋ ಮಾಡಿರ್ತೀನಿ, ಅಂದರೆ ನೀಟಾಗಂತೂ ಮಾಡೋಕ್ಕೆ ಬರಲ್ಲ ನನಗೆ, ಈಗೀಗ ಕಲ್ತಿರೋದು. ಅದೆಲ್ಲ ಶೇಕ್ ಆಗಿದೆ. ನನಗೆ ವಾಯ್ಸ್ ಕೊಡೋದಲ್ಲ, ಇದು ಸುಮ್ಮನೆ ನಾರ್ಮಲ್ ವೀಡಿಯೋ ಹಾಕೋಕ್ಕಾಗಲ್ಲ, ಅದಕ್ಕೆ ಮ್ಯೂಸಿಕ್ ಆ್ಯಡ್ ಮಾಡಬೇಕನ್ನೋದು ಗೊತ್ತಿರಲಿಲ್ಲ ನನಗೆ. ಅದನ್ನು ನಾನು ತೊಗೊಂಡು ಹೀಗೆ ಡೈರೆಕ್ಟ್ ಯೂಟ್ಯೂಬಿಗೆ ಹೋದೆ. ಯೂಟ್ಯೂಬಲ್ಲಿ ಹೋಗಿ ನಾನು ಪ್ಲಸ್ ಮಾರ್ಕು ಒತ್ತಿದೆ, ವೀಡಿಯೋಸ್ ಅಂತ ಬಂತು, ಗ್ಯಾಲ್ರಿ ಅಂತ ತೋರಿಸ್ತು. ಗ್ಯಾಲ್ರಿಲಿರೋ ನನ್ನ ರಂಗೋಲಿ ಹಾಕಿದ್ದು, ಹಾಗೆ ಮತ್ತು ಮಾವಿನ ತೋರಣ ಕಟ್ಟಿದ್ದು, ದೇವ್ರ ಪೂಜೆ ಮಾಡಿದ್ದು, ಹಾಗೆ ಶಾವಿಗೆ ಪಾಯಸ ಮಾಡಿದ್ದು ಒಂದೇ ಸ್ವಲ್ಪ ವೀಡಿಯೋಸು ಇತ್ತು. ಅದ್ರ ಮೇಲೆ ಕ್ಲಿಕ್ ಮಾಡಿದೆ. ಅದು ವಾಯ್ಸ್ ಓವರ್ ಕೊಡೋದು ಸೈಡ್ ಆಪ್ಷನ್ಸ್ ತೋರಿಸ್ತು. ಅದು ವೀಡಿಯೋಸಿಗೆ ಹೋಗಲಿಲ್ಲ, ಶಾರ್ಟ್ಸಿಗೆ ಹೋಯ್ತು ಆ ವಿಡಿಯೋ, ಯಾಕಂದರೆ ಚಿಕ್ಕದಾಗಿದ್ವಲ್ಲ. ವಾಯ್ಸ್ ಓವರ್ ಪಕ್ಕಿಗಿರೋ ಬಟನ್ನಲ್ಲಿ ವಾಯ್ಸ್ ಓವರ್ ಅಂತ ತೋರಿಸ್ತು. ಅದ್ರ ಮೇಲೆ ಮ್ಯೂಸಿಕ್ ಬಟನ್ ಇದೆ, ಬಟ್ ಮ್ಯೂಸಿಕ್ ಬಟನ್ಗೆ ಹೋಗಿ ನಾನು ಅಲ್ಲೆಲ್ಲ ಸಾಂಗ್ ಸರ್ಚ್ ಮಾಡಬೇಕನ್ನೋ ಐಡಿಯಾನೇ ಇಲ್ಲ. ಬಟ್ ಮ್ಯೂಸಿಕ್ದು ಅದ್ರ ಕೆಳಗೆ ವಾಯ್ಸ್ ಓವರ್ದು ಲೈನ್ ಬೈ ಲೈನ್ ಇರುತ್ತೆ. ನಾನು ವಾಯ್ಸ್ ಓವರ್ ಬಟನ್ ಪ್ರೆಸ್ ಮಾಡಿದೆ. ಮಾಡಿದ ತಕ್ಷಣ ಅದನ್ನು ವಾಯ್ಸ್ ಕೊಡಬೇಕಲ್ಲ, ನಾನು ಸ್ವಲ್ಪ ಹೊತ್ತು ಬಿಟ್ಟು ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಅಂತೇಳಿ ಕಟ್ ಮಾಡಿದೆ ವಾಯ್ಸ್ ಓವರ್ದು. ಎಷ್ಟು ಫನ್ನಿಯಾಗಿತ್ತಂದರೆ, ಇದು ಈಗ ನೋಡ್ಕೊಂಡು ಅದನ್ನು ಹಂಗೆ ಇಟ್ಕೊಂಡಿದ್ದೀನಿ. ಅದನ್ನು ನಾನು ವಿಡಿಯೋ ಅಪ್ಲೋಡ್ ಮಾಡಿದೆ. ಅಪ್ಲೋಡ್ ಮಾಡುವಾಗ ಅದಕ್ಕೊಂದು ಟೈಟಲ್ ಬರೀಬೇಕು, ಅದಕ್ಕೊಂದು ಹ್ಯಾಶ್ಟ್ಯಾಗ್ ಕೊಡಬೇಕು. ಅದು ಎಂಥದ್ದು ಗೊತ್ತಿಲ್ಲ, ಎಂಥ ಪೆದ್ದಿ ನನ್ನಷ್ಟು ಜಾಣಿ ಹುಡುಕಿದ್ರೂ ಸಿಗಲ್ಲ, ಹಂಗಾಯಿತು. ಅದನ್ನು ಅಪ್ಲೋಡ್ ಮಾಡಿದೆ. ಒಳ್ಳೆ ಯುಗಾದಿ ಹಬ್ಬದ ಟೈಮು. ನಾನು ಹ್ಯಾಶ್ಟ್ಯಾಗ್ ಕೊಡದೇ ಇದ್ರೂ, ಅದಕ್ಕೆ ಟೈಟಲ್ ಬರದೇ ಇದ್ರೂ ಒಂದು 15-20 ಜನ ಮೇ ಬಿ ನೋಡಿದರು ಅನಿಸುತ್ತೆ. ಆಮೇಲೆ ನನಗೆ 15-20 ಜನ ನೋಡಿರೋದೇ ಖುಷಿಯಾಯಿತು. 15-20 ಜನ ನೋಡಿದ್ರಾ? ಸರಿ. ನೆಕ್ಸ್ಟ್ ಮತ್ತೆ ಇನ್ನೊಂದು ಏನೋ ಒಂದು 15-20 ದಿವಸ ಗ್ಯಾಪ್ ಮಾಡಿದೆ. ಮತ್ತು ಏನೋ ಒಂದು ಬದನೇಕಾಯಿ ಚಟ್ನಿ ಮಾಡಿದ್ದೆ, ಮತ್ತು ರಾತ್ರಿ ಉಳಿದಿರೋ ಮುದ್ದೆಯಿಂದ ಜೋಳದ ಮುದ್ದೆಯಿಂದ ನಾದ್ಕೊಂಡು ರೊಟ್ಟಿ ಮಾಡಿದ್ದೆ. ಅದನ್ನು ಮಾಡಿ ಅದಕ್ಕೆ ವಾಯ್ಸ್ ಕೊಡೋದು ಬರ್ತಿಲ್ಲ ನನಗೆ ಅಂತ ಹೇಳಿ ನಾನು ವಾಟ್ಸಪ್ಪಲ್ಲಿ ಅದಕ್ಕೆ ಒಂದು ಸಾಂಗ್ ಎಡಿಟ್ ಮಾಡಿಕೊಂಡಿದ್ದೆ. ವಾಟ್ಸಪ್ಪಲ್ಲ, ಎಲ್ಲಿ ಶೇರ್ ಚಾಟಲ್ಲ, ಇನ್ಸ್ಟಾಗ್ರಾಮಲ್ಲೇನೋ ಒಂದು ನನ್ನ ಫೇವ್ರೆಟ್ ಸಾಂಗ್, ಅದು ಅಮೇರಿಕಾ ಮೂವಿ ಫಿಲಿಮ್ ಸಾಂಗು. ಅದನ್ನು ಅದಕ್ಕೆ ನಾನು ಮಾಡಿರೋ ಬದನೇಕಾಯಿ ಚಟ್ನಿಗೆ ಮತ್ತು ರಾತ್ರಿ ಉಳಿದಿರೋ ಮುದ್ದಿನ ಜೋಳದ ರೊಟ್ಟಿ ಮಾಡಿರೋದನ್ನ ಸೇರಿಸ್ಕೊಂಡು ನಾನೊಂದು 100 ಜನ್ಮಕ್ಕೂ 106 ಜನ್ಮಕ್ಕೂ ಸಾಂಗ್ನ ಸೆಟ್ ಮಾಡಿಟ್ಕೊಂಡಿದ್ದೆ. ಅದನ್ನು ನಾನು ಅಪ್ಲೋಡ್ ಮಾಡಿದೆ. ಓ ಮೈ ಗಾಡ್, ಆವಾಗ ಕಾಪಿರೈಟ್ ಬಂತು. ಬಂತು. ಆ ವಿಡಿಯೋ ರನ್ ಹೋಗಿಲ್ಲ ಅದು.
ಬ್ಲಾಕ್ ಮಾರ್ಕ್ ತೋರಿಸಿತ್ತು. ಸರಿ, ನನಗೆ ಅದರದ್ದು ಏನೂ ಗೊತ್ತಿಲ್ಲ, ಹೀಗೆ ಗೊತ್ತೈತಿ ಕಾಪಿರೈಟ್ಸ್ ಅದು ಅಂತ. ಇದೇನಪ್ಪ, ಯಾಕೋ ಈ ವಿಡಿಯೋ ಯಾಕೋ ಜನ ಯಾರೂ ನೋಡ್ತಿಲ್ಲಲ್ಲ ಅಂತ ಅನ್ನಿಸ್ತಾ ಇತ್ತು. ಅಲ್ಲಿಂದ ಮತ್ತೆ ನೆಕ್ಸ್ಟ್ ನಾನೇನು ಮಾಡಿದೆ, ಸಬ್ಸ್ಕ್ರೈಬರು ಇಷ್ಟು ಜನ ಆಗಬೇಕು, 1 ಅವರ್ನಾಗೆ ಇಷ್ಟು ಜನ, ವಾಚ್ ಅವರ್ಸ್ 4000 ವಾಚ್ ಅವರ್ಸು 1 ಇಯರ್ ಒಳಗೆ ಆಗಬೇಕು, 1000 ಸಬ್ಸ್ಕ್ರೈಬರ್ಸ್ 1 ಇಯರ್ ಒಳಗೆ ಆಗಬೇಕು ಅಂತ ಗೊತ್ತೇ ಇಲ್ಲ ಪುಣ್ಯಾತೀರ್ತಿ ನನಗೆ. ಯಾಕಂದರೆ ನಾನು ಅದ್ರ ಬಗ್ಗೆ ತಿಳ್ಕೊಂಡಿಲ್ಲ, ಅದ್ರ ಬಗ್ಗೆ ಸರ್ಚ್ ಮಾಡಿಲ್ಲ, ಏನೂ ನೋಡ್ಕೊಂಡಿಲ್ಲ. ನಾನು ಸುಮ್ಮನೆ ಅವ್ರು ಯಾರೋ ಹೇಳಿದರು ಅಂತ ನಾನು ಅದ್ರದ್ದು ಐಡಿಯಾನೇ ಇಲ್ಲ ನನಗದು. ನಾನು ಒಂದು ಯೂಟ್ಯೂಬ್ ಓಪನ್ ಮಾಡಿಕೊಂಡು ಈ ಥರ ವ್ಲಾಗ್ ಮಾಡೋರನ್ನ, ಅಡುಗೆ ಮಾಡೋರನ್ನ ಯಾರನ್ನೂ ಸರ್ಚ್ ಮಾಡಿಲ್ಲ, ನೋಡಿಲ್ಲ. ಸುಮ್ಮನೆ ಹಾಕ್ಬಿಟ್ರೆ ಬಂದುಬಿಡುತ್ತೆ ಅಂತ. ಆಮೇಲೆ ಅಯ್ಯೋ ಇದು, ಆಮೇಲೆ ಅದು ನನ್ನ ನೇಮ್ ಕೇಳ್ತು. ಆಮೇಲೆ ಇದನ್ನು ನೀವು ವೆರಿಫೈ ಅಂತ ಕೇಳ್ತು. ಯೂಟ್ಯೂಬ್ನವ್ರು ನನಗೆ ಅರ್ಧ ಕಲಿಸ್ಕೊಟ್ಬಿಟ್ರು. ಅವ್ರು ಅದನ್ನೆಲ್ಲ ಆಪ್ಷನ್ಸ್ ಕೇಳ್ತಾ ಹೋದರು. ಓ ಮೈ ಗಾಡ್, ಇದೇನಪ್ಪ ಇದು, ನನಗೆ ಇದೇ ರೀತಿಯೆಲ್ಲ ಏನೇನೋ ಕೇಳ್ತಾ ಇದ್ದಾರೆ ಅಂತ ಹೇಳಿ ನನಗೆ ಗೊತ್ತಿರೋದನ್ನೆಲ್ಲ ನಾನೇ ಅದನ್ನು ರೆಡಿ ಮಾಡ್ಕೊಳ್ತಾ ಹೋದೆ. ನನ್ನ ಹೆಸರು ಹಾಕ್ಕೊಂಡೆ. ಅಲ್ಲಿವರೆಗೂ ನನ್ನ ಹೆಸರೇ ಹಾಕ್ಕೊಂಡಿರಲಿಲ್ಲ. ನೆಕ್ಸ್ಟ್ ಅದನ್ನು ಫೋನು ವೆರಿಫೈ ಅಂತ ಕೇಳ್ತು, ನಿಮ್ಮ ಫೋನ್ ನಂಬರ್ ವೆರಿಫೈ ಮಾಡೋದು ಅಂತ. ಸರಿ, ಓಕೆ, ಅದನ್ನು ಮುಗಿಸ್ಕೊಂಡೆ. ಈ ರೀತಿ ನನ್ನಷ್ಟಿಗೆ ನಾನೇ ಯೂಟ್ಯೂಬೇ ನನಗೆ ಅರ್ಧ ಕಲಿಸ್ಕೊಡ್ತು. ಆಮೇಲೆ ನನಗೆ ಗೊತ್ತಾಯಿತು, ಓ ಮೈ ಗಾಡ್, ಇದೇನಪ್ಪ ಇದು, ಹಿಂಗೆ ಐತಿ ಇದು ಅಂತ ಹೇಳಿ ನಾನು ಅದನ್ನೇನು ಮಾಡಿದೆ, ಕೆಲವೊಂದೊಬ್ಬರಿಗೆ ಫಾರ್ವರ್ಡ್ ಮಾಡೋಕತ್ತಿದೆ. ನನ್ನ ಫ್ಯಾಮಿಲಿಗೆ, ಫ್ರೆಂಡ್ಸ್ಗೆ, ನಂದು ಯೂಟ್ಯೂಬ್ ಚಾನಲ್ ಐತಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಾಚ್ ಅವರ್ಸ್ ಕಂಪ್ಲೀಟ್ ಆಗಬೇಕಂತ ತೋರಿಸ್ತೈತಿ, ಯೂಟ್ಯೂಬ್ನವ್ರು ಕೇಳ್ತಾ ಇದ್ದಾರೆ, ಸ್ವಲ್ಪ ಎಲ್ಲರೂ ನೋಡ್ರಿ ಅಂತ ನಾನು ಎಲ್ರಿಗೂ ಹಾಕ್ಕೊಂಡೆ. ನನ್ನ ಫ್ಯಾಮಿಲಿ ಎಲ್ಲರೂ ಒಂದು 20-25 ಜನ ಸಬ್ಸ್ಕ್ರೈಬರ್ ಆದರು. ನೆಕ್ಸ್ಟ್ ಏನು ಮಾಡೋದು ಏನೂ ಗೊತ್ತಿಲ್ಲ. ಅದನ್ನು ಬೇರೆ ಇನ್ನೊಂದು ಚಾನಲ್ಗೆ ಹೋಗಿ ನೋಡಬೇಕನ್ನೋ ಗೊತ್ತೇ ಆಗಲಿಲ್ಲ. ಆಮೇಲೆ ಹಿಂಗೆ ನನ್ನ ವೀಡಿಯೋಸ್ನ ಅಪ್ಲೋಡ್ ಮಾಡುವಾಗ ನಾನು ಇವರು ಯೂಟ್ಯೂಬ್ನವರೇ ನನಗೆ ತೋರಿಸ್ತಕತ್ತಿದ್ರು, ನೋಡ್ರಿ ಇದನ್ನು ಈ ರೀತಿಯಾಗಿ ಚಾನಲ್ ಹೋಗಿ ನೋಡಿ, ನೀವು YT ಸ್ಟುಡಿಯೋ ಅಂತ ಇದನ್ನು ಮಾಡ್ಕೊಳ್ಳಿ, ಡೌನ್ಲೋಡ್ ಮಾಡ್ಕೊಳ್ಳಿ, ಈ ರೀತಿ ಹೋಗಿ ನೋಡ್ಕೊಳ್ಳಿ, ಆವಾಗ ಅಲ್ಲಿರೋ ನಿಮಗೆ ಅವರು ಗೊತ್ತಾಗುತ್ತೆ, ಅವರು ಯಾವ್ಯಾವ ರೀತಿ ಮಾಡಿದ್ದಾರೆ. ಅದ್ರ ಮೇಲೆ ನೀವು ಆ ರೀತಿ ಅದನ್ನೇ ಮಾಡೋ ಆಗಿಲ್ಲ, ಬಟ್ ನೀವು ಅದಕ್ಕೆ ಚೇಂಜಸ್ ಮಾಡಿ ಅಂತ ನನಗೆ YT ಸ್ಟುಡಿಯೋದವರೇ ಐಡಿಯಾಸ್ ಕೊಟ್ಟರು. ಯೂಟ್ಯೂಬ್ನವರೇ ನನಗೆ ತುಂಬ ಹೆಲ್ಪ್ ಮಾಡಿದರು. ಸೊ ನಾನು ನೆಕ್ಸ್ಟ್ ಅದನ್ನು ನಾನು ಯೂಟ್ಯೂಬಿಗೆ ಸರ್ಚ್ ಮಾಡಿದೆ, ಓದೆ, ಇನ್ಶಾಟಿಗೆ ಹೋಗಬೇಕು, ವೀಡಿಯೋಸ್ನೆಲ್ಲ ಎಡಿಟ್ ಮಾಡ್ಕೋಬೇಕು, ಲಾಂಗ್ ವಿಡಿಯೋ ಹಾಕಿದರೆ ವಾಚ್ ಅವರ್ಸ್ ಕಂಪ್ಲೀಟ್ ಆಗುತ್ತೆ, ಶಾರ್ಟ್ಸಿಗೆ ಇಷ್ಟು ಇರಬೇಕು, ಹೀಗೆಲ್ಲ ತಿಳ್ಕೊಂಡಾದಮೇಲೆ ನನಗೆ ಕ್ಯಾಮ್ರಾದ ಐಡಿಯಾನೇ ಇಲ್ಲ, ಯಾವ ರೀತಿ ಇಟ್ಕೊಂಡು ವಿಡಿಯೋ ಮಾಡಬೇಕು ಅನ್ನೋದು. ಅದನ್ನು ಕಲಿಯೋಕ್ಕೆ ಒಂದು 6 ತಿಂಗಳು ಬೇಕಾಯಿತು. ವಾಯ್ಸ್ ಓವರ್ ಕೊಡೋಕ್ಕೆ ಗೊತ್ತಿಲ್ಲ. ಅಲ್ಲಿವರೆಗೂ 4 ನಿಮಿಷ 3 ನಿಮಿಷದ ವಿಡಿಯೋ ಎಲ್ಲ ಮಾಡ್ತಿದ್ದೆ. ಸರಿಯಾಗಿ ಒಂದೂ ಶಾರ್ಟ್ಸಿಗೆ ಹಾಕ್ಕೊಂಡಿರ್ತೀನಲ್ಲ ಆ್ಯಂಗಲ್ಲು, ಆ ರೀತಿಯಾಗಿ ನಾನು ಲಾಂಗ್ ವಿಡಿಯೋಗೆ ಇಟ್ಕೊಂಡು ಮಾಡ್ತಿದ್ದೆ. ಮತ್ತು ಡಿಸ್ಕ್ರಿಪ್ಷನ್ನಲ್ಲಿ ಅಂದರೆ ವಿವರಣೆ ಬರಿತೀವಲ್ಲ, ಅಲ್ಲಿ ಕೂಡ ನನಗೆ ಏನೂ ಟೈಟಲ್ ಬರೀತಿರಲಿಲ್ಲ. ಹೀಗೆ ಸುಮಾರು 1.5 ವರ್ಷಗಳವರೆಗೂ ನಾನು ಇದೇ ರೀತಿ ಮಾಡ್ಕೊತ ಬಂದೆ. ಹಾಗಾಗಿ ನನ್ನ ಚಾನಲ್ ಗ್ರೋತ್ ಆಗಲಿಲ್ಲ, ನನಗೆ ಸಬ್ಸ್ಕ್ರೈಬರ್ ಆಗಲಿಲ್ಲ, ವಾಚ್ ಅವರ್ಸ್ ಕಂಪ್ಲೀಟ್ ಆಗಲಿಲ್ಲ. ಅಷ್ಟರಲ್ಲಿ ಮನೆ ಕಟ್ಟೋದಕ್ಕೆ ಶುರು ಮಾಡ್ಕೊಂಡ್ವಿ. ಫುಲ್ ಟೆನ್ಷನ್ ಆಯಿತು ನನಗೆ ಮನೆ ಕಟ್ಟಿಸುವಾಗ. ತುಂಬಾ ಗೊತ್ತಲ್ಲ ಮನೆ ಕಟ್ಟಿಸೋದು ಎಷ್ಟು ಏನು ಎತ್ತ ಅಂತ. ಹಾಗಾಗಿ ಅದ್ರ ಕಡೆ ನಾನು ಒಂದು 6 ತಿಂಗಳು ಅದ್ರ ಕಡೆ ಗಮನನೇ ಕೊಡಲಿಲ್ಲ. ನಡುವೆ ಒಂದೊಂದು ಹಾಕ್ತಿದ್ದೆ, ದೇವ್ರ ಪೂಜೆದು ಅದು ಇದು, ಮತ್ತು ಲೈವಲ್ಲಿ ಹನುಮಾನ್ ಚಾಲೀಸ್ ಓದ್ತಾ ಇದ್ದೆ, ಅದನ್ನು ಕೂಡ ಮಾಡ್ತಿದ್ದೆ. ಹೀಗೆ ನನಗೆ ಅರ್ಧ ಯೂಟ್ಯೂಬ್ನವರೇ ಕಲಿಸ್ಬಿಟ್ರು. ಬೇರೆ ವಿಡಿಯೋಗಳ್ನೂ ನೋಡಿ ಕಲ್ತ್ಕೊಂಡೆ. ಏನಾದರೂ ಕೆಲಸ ಮಾಡುವಾಗ ಬೇರೆ ಮಾಡಿಕೊಂಡು ನಾವು ಮುಂದುವರಿಬೇಕು. ನನಗೆ ಇದ್ರದ್ದು ಏನೂ ಜ್ಞಾನ ಗೊತ್ತಿಲ್ಲ. ಹೀಗೆ ಧುಮುಕಿಬಿಟ್ಟೆ. 2.5 ವರ್ಷ ಆಯಿತು. ಆಮೇಲೆ ಇದನ್ನು ಏನಾದರೂ ಒಂದು ಮಾಡಲೇಬೇಕು, ನಾನು ಮಾಡಿ ಕೈ ಬಿಟ್ಬಿಟ್ಟಿದ್ದೀನಿ, ಇದನ್ನು ಮುಂದುವರಿಸ್ಕೋಬೇಕು ಅಂತ ತುಂಬ ಅನ್ನಿಸ್ತು. ಹಾಗಾಗಿ ಮತ್ತೆ ನಾನು ನಂದು ಹೊಸ ಮನೆಯದೆಲ್ಲ ಆದಮೇಲೆ ಕರೆಕ್ಟಾಗಿ ಮಾಡ್ತಾ ಬಂದೆ. ಈಗ ಖುಷಿಯಾಗಿದೆ. ಧನ್ಯವಾದ ಎಲ್ರಿಗೂ. ಥ್ಯಾಂಕ್ ಯು ಯೂನಿವರ್ಸ್. ಕೊನೆಗೂ ನನಗೆ ಗೂಗಲ್ ಆ್ಯಡ್ಸನ್ಸ್ ಪಿನ್ ಬಂತು. ಎಲ್ಲ ನನ್ನ ಯೂಟ್ಯೂಬ್ ವೀಕ್ಷಕರಿಗೆ ಧನ್ಯವಾದಗಳು. ನನ್ನ ಒಂದು ಸಾಧನೆ ಮೆಟ್ಟಿಲು 2ನೇ ಹಂತಕ್ಕೆ ಹೋಗಿದೆ. ದಯವಿಟ್ಟು ಹೀಗೆ ಪ್ರೋತ್ಸಾಹ ಮಾಡಿ ಅಂತ ಕೇಳ್ಕೊಳ್ತೀನಿ. ಮತ್ತೊಮ್ಮೆ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.